ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಆತ್ಮೀಯ ಸ್ವಾಗತ. ನೀವು ವೀಕ್ಷಿಸುವ ಮುನ್ನ ಒಂದು ಸೂಚನೆ ತಮಗೆಲ್ಲರಿಗೂ. ನೀವು ವೀಕ್ಷಿಸುವ ವಿಡಿಯೋ ಕ್ವಾಲಿಟಿನ 720 ಮೆಗಾಪಿಕ್ಸಲಿಂದ 1080 ಮೆಗಾಪಿಕ್ಸಲ್ ಮಧ್ಯದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಹ್ಯಾಂಡ್ ರಿಟನ್ ಇರೋದರಿಂದ ನಿಮಗೆಲ್ಲ ಸ್ಪಷ್ಟವಾಗಲಿ ಕಾಣಲಿ ಅಂತ. ಓಕೆನಾ? ಮೊದಲನೇ ನ್ಯೂಸ್ ನೋಡ್ಕೊಂಬರೋಣ. ಕ್ವಿಕ್ಕಾಗಿ ರಿವಿಷನ್ ಮಾಡೋಣ, ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಐದು ರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ಮೋದಿಯವರಿಗೆ ಸಂದಂಥ ಗೌರವ ಮತ್ತು ಪ್ರಶಸ್ತಿಗಳ ಕುರಿತು ನೋಡ್ಕೊಂಬರೋಣ. ಹಾಗೂ 2025ರವರೆಗೆ ಭಾರತ ಪ್ರಧಾನಮಂತ್ರಿಗಳಂಥ ಮೋದಿಯವರಿಗೆ ಒಟ್ಟು ಇಲ್ಲಿ ಮಟ್ಟ 26 ಅಂತಾರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಗಳು, ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಸಂದಿವೆ. ಅವೆಲ್ಲನೂ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಮೊದಲಿಗೆ ನೋಡಿ, ಭಾರತ ಬ್ರೆಜಿಲ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಪ್ರಾದೇಶಿಕ ಜಾಗತಿಕ ವಿಷಯಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಮೋದಿಯವರ ಕೊಡುಗೆಯನ್ನು ಗುರುತಿಸಿ ಬ್ರೆಜಿಲ್ ಸರ್ಕಾರ ಏನು ಮಾಡಿದೆ, ಅವರಿಗೆ ಬ್ರೆಜಿಲ್ನ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದಂತಹ ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಪದಕವನ್ನು ಬ್ರೆಜಿಲ್ನ ಅಧ್ಯಕ್ಷರಾದಂಥ ಲೂಯಿಸ್ ಇನಾಸಿಯೋ ಲುಲುಡಾ ಸಿಲ್ವಾ ಪ್ರದಾನ ಮಾಡಿದರು ಅಂತ ನೋಡ್ಬೋದು. ಹಾಗೆಯೇ ಪ್ರಧಾನಮಂತ್ರಿ ಮೋದಿಯವರಿಗೆ ಟ್ರಿನಿಡಾಡ್ ಮತ್ತು ಟೊಬಾಗೊದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂತಹ ಆರ್ಡರ್ ಆಫ್ ದಿ ರಿಪಬ್ಲಿಕ್ ಆಫ್ ಟ್ರಿನಿಡಾಡ್ ಟೊಬ್ಯಾಗೊ ಸ್ವೀಕರಿಸಿದ್ದಾರೆ. ಟ್ರಿನಿಡಾಡ್ ಮತ್ತು ಟೊಬಾಗೊ ಏನದಲ್ಲ, ಆ ದೇಶದ ಸಹ ನಾಗರಿಕ ಅತ್ಯುನ್ನತ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಹಾಗೂ ಘಾನಾ ದೇಶಕ್ಕೆ ಹೋಗಿದ್ರು ಆ ಮುಂಚೆ. ಘಾನಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಘಾನಾ ಪ್ರಶಸ್ತಿ ಪಡೆದಿದ್ದಾರೆ. ಘಾನಾಕ್ಕೆ ವಿಸಿಟ್ ಮಾಡಿದರು. ಘಾನಾ ದೇಶ ನೀಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಘಾನಾ ಅಂತ, ಅದು ಸಹ ಪಡೆದುಕೊಂಡಿದ್ದಾರೆ. ನಂತರದಲ್ಲಿ ನೋಡಿ, ಸೈಪ್ರಸ್ ದೇಶಕ್ಕೆ ವಿಸಿಟ್ ಕೊಟ್ಟರು ಈ ಮುಂಚೆ. ಅಲ್ಲಿನ ಅತ್ಯುನ್ನತ ಪ್ರಶಸ್ತಿಯಾದಂಥ ನಾಗರಿಕ ಪ್ರಶಸ್ತಿಯಾದಂತಹ ಸೈಪ್ರಸ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕರಿಯೋಸ್ ಅನ್ನು ಪಡೆದಿದ್ದಾರೆ. ನೋಟ್ನಲ್ಲೇ ಇಲ್ಲಿಯವರೆಗೆ ಪ್ರಧಾನಮಂತ್ರಿ ಮೋದಿಯವರಿಗೆ ಅಂತಾರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನು ಎಷ್ಟು ಅಂದರೆ 26, ಒಟ್ಟು 26 ಅಂತಾರಾಷ್ಟ್ರೀಯ ನಾಗರಿಕ ಗೌರವಗಳು ಸಂದಿವೆ. 26. ಓಕೆನಾ? ಇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ 2025 ಜುಲೈವರೆಗೆ ನೋಡಿ, ಪ್ರಧಾನಮಂತ್ರಿಯವರ ಪ್ರಖ್ಯಾತಿ ದಿನದಿಂದ ದಿನನೇ ಹೆಚ್ಚಿಗೆ ಆಗ್ತಾನೇ ಇದೆ. ಉದಾಹರಣೆಗೆ ನೋಡಿ, ಇಲ್ಲಿ ಒಂದು ಮ್ಯಾಪ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರೀ 2 ರಾಷ್ಟ್ರಗಳು ನೋಡ್ಬೋದು, ಇಲ್ಲಿ 3 ರಾಷ್ಟ್ರಗಳು, ಅಂದರೆ ಏರಿಕೆ ಆಗ್ತಾನೇ ಇದೆ. ಈ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ಖ್ಯಾತಿ ನೋಡಿ ಯಾವ ಥರ 2023ರಲ್ಲಿ 2024ರಲ್ಲಿ ಲಿಸ್ಟ್ ಯಾವ ಥರ ಏರಿಕೆ ಆಗ್ತಿದೆ. 2025ರಲ್ಲಿ ನೋಡಿ, ಈಗ ಒಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪ್ರಶಸ್ತಿ ಪಡ್ಕೊಂಡಾರ ಮೋದಿ ಅಂದ್ರೆ 26. ಸೊ ಈ ಥರ ಮೋದಿಯವರು ನಮ್ಮ ಭಾರತ ಪ್ರಧಾನಮಂತ್ರಿ, ನಮ್ಮ ಹೆಮ್ಮೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಖ್ಯಾತಿಯನ್ನು ಹೆಚ್ಚಿಸ್ಕೊಳ್ತಿದ್ದಾರೆ. ಹಾಗಾದರೆ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಸೈಪ್ರಸ್ ದೇಶ ನೀಡ್ತಕ್ಕಂಥ ಪ್ರಶಸ್ತಿ ನೋಡಿ, ಮಕರಿಯೋಸ್ 3rd. ಘಾನಾ ದೇಶದ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ದಿ ಘಾನಾ ಅಂತ. ಆಮೇಲೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ನೀಡ್ತಕ್ಕಂಥ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಗಣರಾಜ್ಯ ಆದೇಶ ಅಂತ ಆರ್ಡರ್ ಆಫ್ ದಿ ಈ ಪ್ರಶಸ್ತಿನ. ಇನ್ನು ಬ್ರೆಜಿಲ್ ನೀಡ್ತಕ್ಕಂಥ ಪ್ರಶಸ್ತಿ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಅಂತ. ಆಮೇಲೆ ಕುವೈತ್ ನೀಡ್ತಕ್ಕಂಥ ಪ್ರಶಸ್ತಿ ಮುಬಾರಕ್ ದಿ ಗ್ರೇಟ್ ಆದೇಶ ಅಂತ ಗೌರವಿಸಿದೆ. ಆಮೇಲೆ ಬಾರ್ಬಡೋಸ್ ನೀಡಿದಂಥ ಪ್ರಶಸ್ತಿ ಬಾರ್ಬಡೋಸ್ನ ಸ್ವಾತಂತ್ರ್ಯ ಆರ್ಡರ್ ಅಂತ. ಮಾರಿಷಸ್ ನೀಡಿದಂಥದ್ದು ಪ್ರಶಸ್ತಿ ಆರ್ಡರ್ ಆಫ್ ದಿ ಸ್ಟಾರ್ ಆ್ಯಂಡ್ ಕೀ ಆಫ್ ದಿ ಹಿಂದೂ ಮಹಾಸಾಗರ ಅಂತ ಈ ಪ್ರಶಸ್ತಿಯನ್ನು ನೀಡಿ ಮೋದಿಯವರನ್ನು ಗೌರವಿಸಿದೆ. ಶ್ರೀಲಂಕಾವು ಸಹ ಶ್ರೀಲಂಕಾ ಮಿತ್ರ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಭೂತಾನ್ ದೇಶ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತ
ಪ್ರಶಸ್ತಿ ನೀಡಿ ಮೋದಿಯವರನ್ನು ಗೌರವಿಸಿದೆ. ರಷ್ಯಾ ದೇಶವು ಸೆಂಟ್ ಆಂಡ್ರೂ ಆರ್ಡರ್ ಅಂತ, ಸೆಂಟ್ ಆಂಡ್ರೂ ಆದೇಶ ಅಂತ ಪ್ರಶಸ್ತಿ ನೀಡಿ ಗೌರವಿಸಿದೆ. ನೈಜೀರಿಯಾ ದೇಶವು ಸಹ ಆರ್ಡರ್ ಆಫ್ ದಿ ನೈಜರ್ ಅಂತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಡೊಮಿನಿಕಾ ಅಂತ ದೇಶ, ಅದು ಡೊಮಿನಿಕಾ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಗಯಾನ ಅಂತ ಒಂದು ದೇಶ, ಅದು ಗಯಾನದ ಶ್ರೇಷ್ಠತಾ ಆದೇಶ ಅಂತ ಗೌರವಿಸಿದೆ. ಇನ್ನೊಂದು ಪಪುವಾ ನ್ಯೂ ಗಿನಿಯಾ ಅಂತ ಒಂದು ದೇಶ, ಈ ದೇಶವು ಲೋಗೋಹು ಶ್ರೇಣಿ ಅಂತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈಜಿಪ್ಟ್ ದೇಶ ಆರ್ಡರ್ ಆಫ್ ದಿ ನೈಲ್ ಅಂತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆಮೇಲೆ ಫ್ರಾನ್ಸ್ ದೇಶವು ಲಿಜನ್ ಆಫ್ ಆನರ್ ಅಂಥೇಳಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಗ್ರೀಸ್ ದೇಶವು ಗೌರವ ಪದವಿಯನ್ನು ನೀಡಿ ಗೌರವಿಸಿದೆ. ಆಮೇಲೆ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನು ಜಾಯದ್ ಆದೇಶ ಅಂತ ನೀಡಿ ಗೌರವಿಸಿದೆ. ಆಮೇಲೆ ಬಹರೇನ್ ನವೋದಯ ಆದೇಶ ಅಂತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಮೆರಿಕ ಸಂಯುಕ್ತ ಅಂದರೆ USA ಲಿಜನ್ ಆಫ್ ದಿ ಮೆರಿಟ್ ಅಂತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಫಿಜಿ ದೇಶವು ಆರ್ಡರ್ ಆಫ್ ದಿ ಫಿಜಿ ಅಂತ ಗೌರವಿಸಿದೆ. ಸೌದಿ ಅರೇಬಿಯಾ ದೇಶವು ರಾಜ ಅಬ್ದುಲ್ಲಜಿಜ್ ಅವರ ಆದೇಶವನ್ನು ನೀಡಿ ಗೌರವಿಸಿದೆ. ಅಫ್ಘಾನಿಸ್ತಾನ ಸಹ ಅಮಾನುಲ್ಲಾ ಖಾನ್ ಅವರ ಆದೇಶವನ್ನು ನೀಡಿ ಗೌರವಿಸಿದೆ. ಪ್ಯಾಲೆಸ್ತೈನ್ ದೇಶ ಸಹ ಪ್ಯಾಲೆಸ್ಟೈನ್ ರಾಜ್ಯದ ಆದೇಶ ಅಂತ ಪ್ರಶಸ್ತಿ ಗೌರವ ಪಡೆದುಕೊಂಡಿದ್ದಾರೆ. ಮಾಲ್ಡೀವ್ಸ್ ಸಹ ಇಜ್ಜುದ್ದೀನ್ ಆದೇಶವನ್ನು ನೀಡಿ ಮೋದಿಯವರನ್ನು ಗೌರವಿಸಿದೆ. ಇಷ್ಟೊಂದು ಪ್ರಶಸ್ತಿ ಪಡೆದಕ್ಕಂಥ ಪ್ರಧಾನಮಂತ್ರಿಯವರ ಕುರಿತು ನಾನು ಎಲ್ಲನೂ ತಿಳಿಸಿನಿ. ಕ್ವಿಕ್ಕಾಗಿ ಫಾಸ್ಟಾಗಿ ಹೇಳ್ತೀನಿ. ಸೊ ಎಲ್ಲರೂ ಇನ್ನೊಂದು ಸಲ ನೋಡ್ಕೊಳ್ಳಿ ಅಂತ. ನಿಮಗೆಲ್ಲ ಇಷ್ಟ ಆದಲ್ಲಿ, ಈ ಕ್ಲಾಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಲೈಕ್ ಮಾಡಬೇಡಿ, ಶೇರ್ ಮಾಡಿಬಿಡ್ರಿ. ಸೊ ವೀಕ್ಷಿಸಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.